ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎ.ಪಿ. ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ. ಇದುವರೆಗಿನ ಕತೆ. ತುಂಬು ಸಂಸಾರದಲ್ಲಿ ಬದುಕು ಕಟ್ಟಿಕೊಂಡಿದ್ದ ಮಗಳು ಸುಧಾಳ ಮನೆ ಭಾಗೀರಥಿಗೆ ಈಗ ಅಸಹನೆಯ ಗೂಡು. ಹಾಗೆಂದು ಅಲ್ಲೇ ಹತ್ತಿರವಿದ್ದ ಸಣ್ಣ ಮಗ ಅರವಿಂದನ ಮನೆಗೆ ಹೋಗೋಣವೆಂದರೆ ಆತ ಭಾಗೀರಥಿಯ ಮುಖವನ್ನೂ ನೋಡಲಾರ. ಅರವಿಂದನ ಮೊದಲ ಪತ್ನಿಯ ಸಾವಿಗೆ ತನ್ನ ತಾಯಿಯೇ ಪರೋಕ್ಷವಾಗಿ ಕಾರಣವೆಂಬುದನ್ನು ಅರಿತಿದ್ದ ಅರವಿಂದ ತಾಯಿಯಲ್ಲಿ ಮಾತನ್ನೇ ಬಿಟ್ಟಿದ್ದ. ಅರವಿಂದನ ಎರಡನೇ ಮಡದಿ ಜಾನಕಿ ಬಿದ್ದು ಆಸ್ಪತ್ರೆ ಸೇರಿದಾಗಲೂ ಭಾಗೀರಥಿ ತಾನು ಅರವಿಂದನ ಮನೆಯಲ್ಲಿ ನಿಲ್ಲುವ ಇಂಗಿತ ವ್ಯಕ್ತಪಡಿಸಿದರೂ ಅರವಿಂದ ಮಾತ್ರ ಇದಕ್ಕೆ ಸುತ್ತಾರಾಂ ಒಪ್ಪಲೇ ಇಲ್ಲ. ಇತ್ತ ಸುಧಾಳ ಮನೆಯಲ್ಲೂ ನಿಲ್ಲುವ ಮನಸ್ಸಿಲ್ಲ. ಈ ಗೊಂದಲದ ಮಧ್ಯೆಯೇ ಭಾಗೀರಥಿ ಮುಂಬೈಗೆ ಹೊರಟು ನಿಂತಳು. ಮಗಳು ಅಳಿಯನಿಗೂ ತಿಳಿಸದೆ ಮುಂಬಯಿಯ ಗೋರೆಗಾಂವ್ನಲ್ಲಿರುವ ಹಿರಿ ಮಗ ಪ್ರಭಾಕರನ ಮನೆಗೆ ಬಂದೇ ಬಿಟ್ಟಳು ಭಾಗೀರಥಿ. ಭಾಗೀರಥಿಯ ಸಾಮಾನುಗಳು ಹೆಚ್ಚಾಗುತ್ತವೆ. ಮಂಜುನಾಥಯ್ಯನವರ ಚಿತ್ರದ ಕಟ್ಟುಗಳ ರಾಶಿ ಇನ್ನೂ ಇದೆ ಮಕ್ಕಳ ಕೋಣೆಯಲ್ಲಿ. ಬೇರೆ ಎಲ್ಲಿಯಾದರೂ ಇಡೋಣವೆಂದರೆ ಆಗಾಗ ಚಿತ್ರಗಳನ್ನು ನೋಡಲು ಖರೀದಿಸಲು ಜನ ಬರುತ್ತಾ ಇರುತ್ತಾರೆ. ಚಿತ್ರಗಳ ಮಾರಾಟದ ಹೊಣೆಯೆಲ್ಲ ಪ್ರಭಾಕರನದು. ಅವು ಮಾರಿ ಹೋಗುವ ತನಕ ಶ್ರೀದೇವಿಗೆ ಕಿರಿಕಿರಿ. ಚಿತ್ರಗಳ ಮೇಲೆ ಅಸಡ್ಡೆಯಲ್ಲ, ಹಗರಣದಿಂದ. ಈಗ ಭಾಗೀರಥಿಯ ಸಾಮಾನುಗಳು ಬಂದಿವೆ. ಅವನ್ನು ಇಡುವುದೆಲ್ಲಿ? ಮಲಗಲು ಎಲ್ಲಿ ಏರ್ಪಾಟು ಮಾಡಬೇಕು? ಕವಿತಾ ಮತ್ತು ರಮಣನಿಗೆ ಈ ಅಜ್ಜಿಯಲ್ಲಿ ಸಲುಗೆ ಕಡಿಮೆ. ಅವರ ಕೋಣೆಯಲ್ಲಿ ಅವಳಿದ್ದರೆ ಓದು ಬರಹಕ್ಕೆ ರಗಳೆ. ಹೊರ ಕೋಣೆಯಲ್ಲಿ ಪಾಠ ನಡೆಯುವಾಗ ಭಾಗೀರಥಿ ಅಲ್ಲಿಂದ ಏಳಬೇಕು. ಅಲ್ಲಿ ಸಾಮಾನುಗಳನ್ನು ಇಡಲು ಸಾಧ್ಯವಿಲ್ಲ. ಅವಳು ತಂದ ದೊಡ್ಡ ಮರದ ಪೆಟ್ಟಿಗೆಯಲ್ಲಿ ಅವಳದೇ ಬಟ್ಟೆಗಳು, ಕೆಲವು ಸ್ಟೀಲ್ ಪಾತ್ರೆಗಳು, ಬೆಳ್ಳಿ ಲೋಟಗಳು ಇವೆ. ಹೆಚ್ಚಿನ ಸಾಮಾನುಗಳನ್ನು ಅಡ್ಯಾರು ಮನೆಯಲ್ಲಿ ಇಟ್ಟು ಬಂದಿದ್ದಾಳೆ. ಇವು ಅಗತ್ಯವಿರಲಿಲ್ಲ. ಆದರೆ ಪೂರ್ತಿಯಾಗಿ ಬರಿಗೈಯಲ್ಲಿರುವುದು ಯಾವ ಹೆಣ್ಣಿಗೂ ತಿಳಿಯದು. ಭಾಗೀರಥಿಯೂ ಇದಕ್ಕೆ ಹೊರತಾದವಳಲ್ಲ. ಇನ್ನೊಂದು ಪುಟ್ಟ ಗಂಟಿನಲ್ಲಿ ಚಿನ್ನದ ಒಡವೆಗಳು. ಅವು ಎಷ್ಟಿವೆ ಎಂಬ ಲೆಕ್ಕ ಅವಳಿಗೊಬ್ಬಳಿಗೇ ಗೊತ್ತು. ಸುಧಾಳ ಮನೆಯಲ್ಲಿ ಸ್ಥಳಾವಕಾಶದ ಮಧ್ಯೆ ಅವಳ ದೊಡ್ಡ ಪೆಟ್ಟಿಗೆಯ ವಿಷಯವನ್ನು, ಅದರಲ್ಲಿರುವ ಸಾಮಾನುಗಳನ್ನು ಯಾರೂ ಪ್ರಶ್ನಿಸಿದವರಲ್ಲ. ಚಿನ್ನದ ಒಡವೆಗಳನ್ನು ಪೆಟ್ಟಿಗೆಯಲ್ಲೇ ಇಟ್ಟಿದ್ದಳು ಬೀಗ ಹಾಕಿ. ಆದರೆ ಇಲ್ಲಿ ಪೆಟ್ಟಿಗೆಯಲ್ಲಿರುವ ಸಾಮಾನುಗಳನ್ನು ತೆಗೆದು ಅಟ್ಟದಲ್ಲಿಟ್ಟು ಖಾಲಿ ಪೆಟ್ಟಿಗೆಯನ್ನು ತನ್ನ ಮಲಗುವ ಕೋಣೆಯ ಮಂಚದ ಕೆಳಗೆ ಇಡಲು ಆಲೋಚಿಸಿದ್ದಾಳೆ ಶ್ರೀದೇವಿ. ತನ್ನ ಸಾಮಾನುಗಳನ್ನು ತೆಗೆದು ಎಲ್ಲೆಲ್ಲೋ ಪೇರಿಸಿಡುವುದು ಯಾಕೆ ಎಂದು ಭಾಗೀರಥಿಗೆ ಅರ್ಥವಾಗಲಿಲ್ಲ. ತಾನೇನು ಮೂರನೆಯವಳೆ? ಮಕ್ಕಳ ಕೋಣೆಯ ಒಂದು ಬದಿಗೆ ಪೆಟ್ಟಿಗೆಗೆ ಸ್ಥಳವಿಲ್ಲವೇ? ಅಲ್ಲಿರಿಸಿದರೆ ಕಾಲಿಗೆ ಹಗರಣ, ಕೋಣೆಯ ಅಂದ ಹಾಳು. ಅದನ್ನು ಒಪ್ಪವಾಗಿಟ್ಟರೆ ಚೆಂದ. ಏನಾದರೂ ಬೆಲೆ ಬಾಳುವ ವಸ್ತುವಿದ್ದರೆ ನನ್ನ ಅಲ್ಮಾರಾದಲ್ಲಿ ಇಡುತ್ತೇನೆ ಎಂದಳು ಶ್ರೀದೇವಿ. ಬಂದ ಮರುದಿನವೇ ಪೆಟ್ಟಿಗೆಯ ತನಿಖೆಗೆ ಪ್ರಾರಂಭ. ಭಾಗೀರಥಿಯ ಪೆಟ್ಟಿಗೆಗೆ ಬೀಗ ಜಡಿದು ಮಕ್ಕಳ ಕೋಣೆಯ ಮೂಲೆಗೆ ಒತ್ತಿಟ್ಟಳು. ಇರಲಿ, ಇಲ್ಲೇ ಹೇಗಾದರೂ ಸುಧಾರಿಸೋಣ. ಶ್ರೀದೇವಿಯ ಬೆಕ್ಕಿನಂತಹ ಕಣ್ಣುಗಳು ಚುರುಕಾದವು. ಹೇಳಲಿಲ್ಲವೇ ಅತ್ತೆ? ತುಂಬ ಅಸಹ್ಯವಾಗಿ ಕಾಣಿಸುತ್ತದೆ. ತೆಗೆದು ಬಿಡಿ ಅಲ್ಲಿಂದ. ನಿಮ್ಮ ಸಾಮಾನುಗಳನ್ನು ಹಾಕಲು ಒಂದು ಪ್ಲಾಸ್ಟಿಕ್ ಡಬ್ಬ ಕೊಡ್ತೇನೆ. ಸಣ್ಣ ಸಣ್ಣ ಕೋಣೆಗಳ ಅಂದ ಹಾಳಾಗದಂತೆ ಇಡುವುದು ದೊಡ್ಡ ಸಮಸ್ಯೆ. ಪ್ಲಾಸ್ಟಿಕ್ ಡಬ್ಬಿಗೆ ಬೀಗ ಎಲ್ಲಿದೆ? ಅದರಲ್ಲಿ ಚಿನ್ನದ ಒಡವೆಗಳನ್ನು ಇಡುವುದು ಹೇಗೆ? ನೇರವಾಗಿ ಎಲ್ಲವನ್ನೂ ಸೊಸೆಯ ಕೈಯಲ್ಲಿಡಲು ಮನಸ್ಸು ಬಾರದು. ಬೀಗ ಹಾಕಿದ ಪೆಟ್ಟಿಗೆ ತನ್ನ ಬಳಿ ಇದ್ದರೆ ತನಗೂ ನೆಮ್ಮದಿ. ಅಮ್ಮ ಎಲ್ಲಿ ಬೇಕೋ ಅಲ್ಲಿ ಪೆಟ್ಟಿಗೆ ಇಟ್ಟುಕೊಳ್ಳಲಿ. ಪ್ರಭಾಕರ ಶ್ರೀದೇವಿಗೆ ಹೇಳುವುದು ಕೇಳಿಸಿತು. ಜನ ಹೆಚ್ಚಿಗೆ ಇದ್ದಷ್ಟು ಹಗರಣ ಹೆಚ್ಚು. ನೀನೇ ಹೇಗಾದರೂ ಸುಧಾರಿಸಿಕೊ. ಮರದ ಪೆಟ್ಟಿಗೆ ವಿಜಯದ ನಗುವಿನಲ್ಲಿ ಮಕ್ಕಳ ಕೋಣೆಯ ಮೂಲೆಯನ್ನು ಅಲಂಕರಿಸಿತು. ಅದು ಕಣ್ಣಿಗೆ ಮನಸ್ಸಿಗೆ ಹಿತವಾಗದಿದ್ದರೂ ಮತ್ತೆ ಮಾತನಾಡಲಿಲ್ಲ ಶ್ರೀದೇವಿ. ಪೆಟ್ಟಿಗೆ ಅಲ್ಲಿ ಭಾಗೀರಥಿ ಮಲಗುವುದು, ದಿನದ ಸಮಯ ಕಳೆಯುವುದು ಹೊರಗೆ ಕೋಣೆಯಲ್ಲಿ. ಹೊರಗೆ ಮಕ್ಕಳಿಗೆ ಪಾಠವಾಗುವ ಸಮಯದಲ್ಲಿ ಅವಳು ಬಾಲ್ಕನಿ ಅಥವಾ ಅಡುಗೆ ಕೋಣೆಯಲ್ಲಿ ಹೋಗಬೇಕು. ಪ್ರಭಾಕರನ ಮಲಗುವ ಕೋಣೆ ಯಾವಾಗಲೂ ಮುಚ್ಚಿದ ಬಾಗಿಲು.
ಯಾರ್ಯಾರೋ ಮಕ್ಕಳು, ತಾಯಂದಿರು, ಮಹಿಳಾ ಸಂಘದವರು ಇಲ್ಲಿ ಬರ್ತಾ ಇರ್ತಾರೆ. ಕೋಣೆಯಲ್ಲಿ ಚಿನ್ನ, ಹಣ ಎಲ್ಲ ಇರುತ್ತದೆ. ಸುಮ್ಮನೆ ಅವರಿವರ ಮೇಲೆ ದೂರು ಹೊರಿಸಬಾರದೆಂದು ಯಾವಾಗಲೂ ಬಾಗಿಲು ಮುಚ್ಚಿ ಬೀಗ ಹಾಕಿರ್ತೇನೆ. ನಿಮಗೆ ಬೇಸರವಿಲ್ಲ ತಾನೇ? ಮುಂದಾಗಿ ಕೇಳಿಕೊಂಡಳು ಶ್ರೀದೇವಿ. ದಂಪತಿಗಳ ಕೋಣೆ ಅವಳಿಗೆ ಅನಗತ್ಯ. 2 ಕೋಣೆಗಳಿರುವ ಸ್ಥಳ ಅವಳೊಬ್ಬಳಿಗೆ ಸಾಲದೆ. ಅನುಕೂಲಕ್ಕೆ ಹೊಂದಿಕೊಂಡು ಉಳಿದರೆ ಅದು ಗೌರವ. ಮೊದಮೊದಲು ಭಾಗೀರಥಿಗೆ ಈ ಮನೆಯಲ್ಲಿ ಯಾವ ತರಹದ ಕಷ್ಟವಾಗಲಿಲ್ಲ, ಸಮಸ್ಯೆಯೂ ಬರಲಿಲ್ಲ. ಪ್ರಭಾಕರ ನಸುಕು 6 ಗಂಟೆಗೆ ಮನೆಯಿಂದ ಹೊರಟರೆ ಹಿಂದಿರುಗುವುದು ರಾತ್ರಿ 8 ಗಂಟೆಗೆ. ಕವಿತಾ ಮತ್ತು ರಮಣ 9 ಗಂಟೆಗೆ ಶಾಲೆಗೆ ಹೊರಟು ಬಿಟ್ಟರೆ ಬರುವಾಗ ಸಾಯಂಕಾಲ 4 ಗಂಟೆ. ಮಧ್ಯಾಹ್ನದ ಹೊತ್ತು ಅತ್ತೆ ಸೊಸೆ ಇಬ್ಬರೇ. ಸಾಯಂಕಾಲ 4ರಿಂದ 6ರವರೆಗೆ ಪಾಠದ ಮಕ್ಕಳ ಗಲಾಟೆ. ಅವರು ಹೊರಟು ಹೋದ ಕ್ಷಣ ಟಿವಿ ಕಾರ್ಯಕ್ರಮ ಆರಂಭ. ಕವಿತಾ, ರಮಣ ತಮಗಿಷ್ಟ ಬಂದರೆ ಕಾರ್ಯಕ್ರಮ ನೋಡುತ್ತಾರೆ. ಬೇಡವೆನಿಸಿದರೆ ಸೀದಾ ತಮ್ಮ ಕೋಣೆಗೆ ಹೋಗಿಬಿಡುತ್ತಾರೆ. ಕಾರ್ಯಕ್ರಮ ಚೆನ್ನಾಗಿಲ್ಲದಿದ್ದರೆ ಶ್ರೀದೇವಿ ಒಳಗೆ ಹೋಗಿ ಎನ್ನಬೇಕು. ಕೆಲವೊಮ್ಮೆ ಟಿವಿ ಕಾರ್ಯಕ್ರಮ ನೋಡುತ್ತಿರುವಾಗ ಬರುತ್ತಾನೆ ಪ್ರಭಾಕರ. ಆಮೇಲೆ ಊಟದ ನಂತರ ದಂಪತಿಗಳು ರಾತ್ರಿ ತಿರುಗಾಟಕ್ಕೆ ಅಥವಾ 9ರ ಸಿನಿಮಾಕ್ಕೆ ಹೋಗುವುದುಂಟು. ಎಲ್ಲಿಗೂ ಹೋಗದಿದ್ದರೆ ಇಬ್ಬರು ಹೊರಕೋಣೆಯಲ್ಲಿ ಆಸೀನರು. ಟಿವಿ ಕಾರ್ಯಕ್ರಮ ಮುಗಿದ ಮೇಲೆ ಮನೆಯ ದೀಪಗಳು ಆರಬೇಕು. ಮುಂಬಯಿಯಲ್ಲಿ ಕೆಲಸವಿರುವವರಿಗೆ ದಿನದ 24 ಗಂಟೆಗಳು ಸಾಲದು. ಇಲ್ಲಿ ಯಂತ್ರದಂತೆ ಕೆಲಸ. 1 ನಿಮಿಷ ಸುಮ್ಮನೆ ಕುಳಿತುಕೊಳ್ಳಲು ಬಿಡುವಿಲ್ಲ. ಶ್ರೀದೇವಿಯದು ಪಾದರಸದಂತೆ ಚಟುವಟಿಕೆ. ನಸುಕು 5 ಗಂಟೆಗಿಂತ ಮೊದಲೇ ಪ್ರಭಾಕರನಿಗೆ ಉಪಹಾರ ತಯಾರಿಸಿಕೊಟ್ಟು ಫ್ಲಾಸ್ಕ್ನಲ್ಲಿ ಬಿಸಿ ಕಾಫಿಯನ್ನು ಹಾಕಿ ಅವನನ್ನು ಕಳುಹಿಸಿದ ಮೇಲೆ ಅಡಿಗೆ ಪ್ರಾರಂಭ. 7 ಗಂಟೆಗೆ ಪಾಠದ ಮಕ್ಕಳು ಬರುವಾಗ ಅನ್ನ, ಚಪಾತಿ 3 ಬಗೆಯ ಪದಾರ್ಥವಿರುವ ಅಡಿಗೆ ಸಿದ್ಧ. ಅದನ್ನು ಡಬ್ಬದಲ್ಲಿ ತುಂಬಿಸಿ ಬಾಗಿಲ ಹತ್ತಿರ ಇರಿಸಿದರೆ 8:15 ಡಬ್ಬಾವಾಲನ ಆಗಮನ. ಡಬ್ಬಾವಾಲಗಳ ಮುಖಾಂತರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಅದು ಮಾತುಂಗಾದ ಪ್ರಭಾಕರನ ಆಫೀಸನ್ನು ತಲುಪುತ್ತದೆ. ನಿನಗೆ ಕಷ್ಟವಾದರೆ ಡಬ್ಬ ಕಳುಹಿಸುವುದು ಬೇಡ ಎಂದು ಪ್ರಭಾಕರ ಹೇಳಿದರೂ ಶ್ರೀದೇವಿಗೆ ತನ್ನ ಕೈ ಅಡಿಗೆಯನ್ನು ಕಳುಹಿಸಿದಾಗಲೇ ತೃಪ್ತಿ. ಮನೆ ಪಾಠ ಮುಗಿಯುತ್ತಿದ್ದಂತೆ ಕೆಲಸದ ಹೆಂಗಸು ಬರುತ್ತಾಳೆ. 1 ಗಂಟೆಯೊಳಗೆ ಕೋಣೆಗಳೆಲ್ಲ ಲಕಲಕ ಹೊಳೆಯುವಷ್ಟು ಸ್ವಚ್ಛ. ಮಧ್ಯಾಹ್ನ ಅವಳ ಗೆಳತಿಯರು ಬರುವುದುಂಟು. ಅಥವಾ ಅವಳೇ ಬ್ಯಾಗ್ ಹಿಡಿದುಕೊಂಡು ಬಾಗಿಲು ತೆಗೆಯಬೇಡಿ ಅತ್ತೆ, ನಾನೀಗ ಬಂದೆ ಎಂದು ಹೊರಟು ಹೋಗುತ್ತಾಳೆ. ಅಲಂಕಾರದ ಗೊಂಬೆಯಂತೆ. ತರಕಾರಿ, ರೇಷನ್, ಹಾಲು ತರುವುದು ಅವಳೇ. ಗಿರಣಿಗೆ ಹೋಗಲು ಒಬ್ಬ ಸಣ್ಣ ಹುಡುಗನಿದ್ದಾನೆ. ಮನೆ ಪಾಠದಿಂದ ಬಂದ ಆದಾಯ ಅವಳ ಪರ್ಸಿಗೆ. ಪ್ರಭಾಕರ ಆ ಲೆಕ್ಕವನ್ನು ಕೇಳುವವನಲ್ಲ. ತನಗಿಷ್ಟ ಬಂದುದನ್ನು ಕೊಳ್ಳಲು ಸ್ವತಂತ್ರ. ಈ ಮಧ್ಯೆ ಓದುವ ಗೀಳು, ಇಂಗ್ಲಿಷ್, ಹಿಂದಿ ಮಾಸಪತ್ರಿಕೆ ಬಂದಿತೆಂದರೆ ಊಟ ನಿದ್ದೆ ಬೇಡ. MA ಪಾಸು ಮಾಡಿದ ಈಕೆ ಜವಾಬ್ದಾರಿಯುತ, ಹೊಣೆಗಾರಿಕೆ ಇಲ್ಲದೆ ಹಾಯಾಗಿದ್ದಾಳೆ ಹಕ್ಕಿಯಂತೆ. ತನ್ನದೆಂಬ ಸ್ವತಂತ್ರ ವಿಜಯ ಅವಳ ಕಣ್ಣುಗಳ ಹೊಳಪನ್ನು ಪ್ರತಿ ಬಾರಿ ಹೆಚ್ಚಿಸುತ್ತದೆ. ನಿಜವಾಗಿಯೂ ಭಾಗೀರಥಿಯ ಹೃದಯದೊಳಗೆ ಎಲ್ಲೋ ವ್ಯಥೆಯ ಸೆಲೆಯೊಂದು ತಾನಾಗಿಯೇ ಮೇಲೆ ಬರಲು ಹವಣಿಸುತ್ತಿದೆ. ತಾನು ತಿಳಿದಷ್ಟು ಸುಲಭದಲ್ಲಿ ಇಲ್ಲಿ ಒಂಟಿಯಾಗಿರುವುದು ಕಷ್ಟ ಎಂಬ ಸೂಕ್ಷ್ಮ ಅವಳ ಅಂತರಂಗವನ್ನು ತಟ್ಟುತ್ತಿದೆ. ಪರಾಧೀನತೆಯ ಅರಿವು ಮೊದಲು ಕಾಣಿಸಿದಾಗ ಅದನ್ನು ಮುಚ್ಚಿಕೊಳ್ಳಲು ನೋಡಿದಳು. ಚಿಲ್ಲರೆ ಹಣಕ್ಕಾಗಿ ಅವಳೆಂದೂ ಮಗನನ್ನು ಕೇಳಬೇಕಾಗಿರಲಿಲ್ಲ. ಮಂಜುನಾಥಯ್ಯ ಸಾಲದ ಹೊರೆ ಏರಿಸಿದ್ದರೂ ಅವಳ ಬಳಿ ಅವಳದೇ ಆದ ಕೆಲವು ಸಾವಿರ ರೂಪಾಯಿಗಳಿವೆ. ಅದನ್ನು ಖರ್ಚು ಮಾಡುವ ಹಕ್ಕು ಇದೆ. ಆದರೆ ಜೀವನಕ್ಕೆ ಹಣದ ಸ್ವಾತಂತ್ರ್ಯ ಒಂದೇ ಸಾಲದು. ಇನ್ನೂ ಏನೇನೋ ಬೇಕು. ಏನದು? ಶ್ರೀದೇವಿ ಅತ್ತೆಯನ್ನು ಯಾವ ವಿಧದಲ್ಲೂ ಕಡೆಗಣಿಸಲಿಲ್ಲ. ಪ್ರೀತಿಯ ಆತ್ಮೀಯತೆ ಎಂಬ ಶಬ್ದಗಳು ಅವಳ ಬಳಿ ಇದ್ದವೇ ಇಲ್ಲವೇ ಎಂದು ಅರಿಯುವುದು ಕಷ್ಟಕರ. ಏಕೆಂದರೆ ಅವಳ ನಡೆನುಡಿಯಲ್ಲಿ ಭಾಗೀರಥಿಯನ್ನು ನೋಡಿಕೊಳ್ಳುವ ಕ್ರಮದಲ್ಲಿ ಇದು ನನ್ನ ಕರ್ತವ್ಯ ಎಂಬ ಒಂದು ಪ್ರಜ್ಞೆ ಎದ್ದು ಕಾಣುತ್ತದೆ. ಅನೇಕ ಬಾರಿ ಭಾಗೀರಥಿ ಅಡಿಗೆಯನ್ನ ನಾನು ಮಾಡಲೆ ಎಂದರೆ ಒಪ್ಪುವುದಿಲ್ಲ ಶ್ರೀದೇವಿ. ಅಡಿಗೆ ಏನ್ ಮಾಡಲಿ, ತರಕಾರಿ ಏನ್ ತರಲಿ, ಇದು ನಿಮಗೆ ಇಷ್ಟವೇ ಎಂಬ ಒಂದೇ ಒಂದು ಪ್ರಶ್ನೆ ಸೊಸೆಯ ಬಳಿ ಇಲ್ಲ. ಚಕಚಕನೆ ಕೆಲಸ ಮಾಡುವ ಆ ಹುಡುಗಿಗೆ ಅಡಿಗೆ ಕೋಣೆಗೆ ಯಾರು ಬಂದರೂ ಕಾಲ್ತೊಡಕು. ಆದರೂ ಭಾಗೀರಥಿ ಎಲ್ಲರೊಂದಿಗೆ ಹೊಂದಿಕೊಳ್ಳಲು ಯತ್ನಿಸಿದಳು.
ಒಂದು ದಿನ ಮಧ್ಯಾಹ್ನದ ಹೊತ್ತು ಶ್ರೀದೇವಿ ಹೊರಗೆ ಹೋದ ಸಮಯದಲ್ಲಿ ಭಾಗೀರಥಿ ತನ್ನ ಹಳೆಯ ಹರಿದ ಹೊದಿಕೆಯನ್ನು ಸರಿಪಡಿಸುತ್ತಾ ಕುಳಿತಿದ್ದಾಳೆ. ಹೊದಿಕೆಗೆ ಆಗಲೇ 3 ಬಾರಿ ಹೊಲಿಗೆ ಹಾಕಿಯಾಗಿದೆ. ಇದೀಗ ಸಂಪೂರ್ಣ ಜೀರ್ಣವಾಗಿದ್ದು ನೆಲ ಮಾತ್ರ ಒರೆಸಲು ಉಪಯೋಗಿಸಿದರೆ ಯೋಗ್ಯ. ಭಾಗೀರಥಿಗೆ ಇನ್ನೂ ಅದರಲ್ಲಿ ಮೋಹ. ಅದನ್ನು ನೋಡುತ್ತಿದ್ದರೆ, ಸ್ಪರ್ಶಿಸುತ್ತಿದ್ದರೆ ಏನೇನೋ ಹಳೆಯ ನೆನಪುಗಳು. ಮಂಜುನಾಥಯ್ಯನವರೊಡನೆ ರಾಮೇಶ್ವರಕ್ಕೆ ಹೋದಾಗ ಅಲ್ಲಿ ಖರೀದಿಸಿದ ಹೊದಿಕೆ ಇದು. ಆಗ ಅವಳು ಸುಧಾಳ ಬಸುರಿ. ಬೇರೆ ಆಸೆಗಳ ಬದಲಿಗೆ ಅವಳಿಗೆ ರಾಮೇಶ್ವರ ನೋಡುವ ಬಯಕೆ. ಅವಳ ಬಯಕೆಗೆ ಕಡಿವಾಣ ಬೆಳೆಯದೆ ಮಂಜುನಾಥಯ್ಯ ಅವಳನ್ನು 3 ಗಂಡು ಮಕ್ಕಳನ್ನು ಕರೆದೊಯ್ದರು. ಮಧುರೆ, ಕನ್ಯಾಕುಮಾರಿ, ರಾಮೇಶ್ವರಕ್ಕೆ ಜೊತೆಯಲ್ಲಿ ಗೌರಕ್ಕನನ್ನೂ ಕರೆದೊಯ್ಯುವ ಆಸೆಯಿತ್ತು ಅವರಿಗೆ. ಹೆಂಡತಿಯ ಧ್ವನಿ ಕೇಳಲು ಹೆದರಿಕೆ. ಅವರಿಗೆ ಗೊತ್ತು, ತಾಯಿ ಬಂದರೆ ಭಾಗೀರಥಿ ತನ್ನ ಪ್ರಯಾಣವನ್ನು ರದ್ದು ಮಾಡುತ್ತಾಳೆ. ದಕ್ಷಿಣ ಭಾರತದ ತೀರ್ಥಕ್ಷೇತ್ರಗಳನ್ನು ಸುತ್ತುವಾಗ ಅವರಿಗೆ ತಾಯಿಯ ಧ್ಯಾನ, ಅವರ ಕ್ಯಾಮರಾ ಹಲವು ಪ್ರಕೃತಿ ಸೌಂದರ್ಯಗಳನ್ನು ಸೆರೆ ಹಿಡಿಯಿತು. ಎಷ್ಟೋ ಸುಂದರ ಸ್ಕೆಚ್ಗಳು ಬರೆಯಲ್ಪಟ್ಟವು. ಕಣ್ಣಿಗೆ ಚೆನ್ನಾಗಿ ಕಂಡ ಸೌಂದರ್ಯಕ್ಕೆಲ್ಲ ಆಹ್ ಎಂಬ ಉದ್ಗಾರ. ಆದರೂ ಅವರ ಮುಖದ ಮೇಲೆ ನೋವಿನ ಛಾಯೆ. ರಾಮೇಶ್ವರದಲ್ಲಿ ಸಮುದ್ರ ಸ್ನಾನ ಮುಗಿಸಿ ದೇವರಿಗೆ ಪ್ರದಕ್ಷಿಣೆ ಹಾಕುವಾಗ, ಭಾಗಿ, ನಾವೆಂತಹ ಕೃತಜ್ಞರು, ಅಮ್ಮನನ್ನು ಕರೆತರಬಹುದಿತ್ತು ಎಂದರು ಬಹಳ ಮೆಲ್ಲಗೆ. ಅವಳು ಕಣ್ಣುಗಳನ್ನು ಅರಳಿಸಿ, ಮೊದಲೇ ಯಾಕೆ ಆಲೋಚನೆಯಾಗಲಿಲ್ಲ? ಪಾಪ, ಅವರೂ ನಮ್ಮ ಜೊತೆ ತೀರ್ಥಯಾತ್ರೆ ಮಾಡಿದಂತೆ ಆಗುತ್ತಿತ್ತಲ್ಲವೇ ಎನ್ನಬೇಕೇ? ಈ ಮಾತು ಕೃತಕವೆಂದು ಇಬ್ಬರಿಗೂ ತಿಳಿದಿದೆ. ರಾಮೇಶ್ವರದಿಂದ ಹಿಂದಿರುಗುವಾಗ ಆ ಹೊದಿಕೆ ತೆಗೆದುಕೊಂಡಿದ್ದರು ತಾಯಿಗಾಗಿ. ಆದರೆ ಸುಧಾ ಹುಟ್ಟಿದಾಗ ಬಂದ ಗೌರಕ್ಕ ತನಗೆ ಕೊಟ್ಟ ಹೊದಿಕೆಯನ್ನು ಎಳೆ ಶಿಶುವಿಗೆ ಹೊದೆಯಿಸಿ ಯಾರಿಗೂ ತಿಳಿಯದಂತೆ ಕಣ್ಣಂಚನ್ನು ಒರೆಸಿಕೊಂಡಿದ್ದಳು. ಆಗ ಒಂದು ಕ್ಷಣ ಭಾಗೀರಥಿಗೂ ಕಸಿವಿಸಿ, ತಾನು ನಿಜವಾಗಿಯೂ ಕೃತಜ್ಞಳಾಗಿದ್ದೇನೆಯೇ? ಇವತ್ತು ಹೊದಿಕೆ ಹೊಲಿಯುತ್ತಿದ್ದಂತೆ ಪಕ್ಕನೆ ಎದುರು ಯಾರೋ ಇರುವಂತೆ ಅನುಮಾನ. ಯಾರದು? ಗೌರಕ್ಕನೇ. ಹೌದು, ಇಂತಹದೇ ಜೀರ್ಣವಾದ ಹೊದಿಕೆಯ ಮೇಲೆ ಮಲಗಿದೆ ಅವಳ ಜೀರ್ಣ ಶರೀರ. ಬಾಯ್ದೆರೆದು ಕೈ ಚಾಚಿ ಬೇಡುತ್ತಿದ್ದಾಳೆ, ನೀರು, ನೀರು, ನೀರು. ಬೆಚ್ಚಿ ಬಿದ್ದ ಭಾಗೀರಥಿಯ ಕೈಯಿಂದ ಹೊದಿಕೆ ಜಾರಿತು. ಬಾಲ್ಕನಿಯಾಚೆ ಯಾರೋ ಭಿಕ್ಷುಕರ ಬೊಬ್ಬೆ. ಖಾನಾ ಡಾಲೋ ಮಾಯಿ. ಎದ್ದು ಬಾಲ್ಕನಿಯಲ್ಲಿ ಇಣುಕಿದರೆ ಕೆಳಗೆ ಮುದುಕಿಯೊಬ್ಬಳು ಒರಳುತ್ತಿದ್ದಾಳೆ ಹಸಿವೆಯಿಂದ. ಎಡ ಭುಜದಲ್ಲಿ ಒಂದು ಜೋಳಿಗೆ, ಬಲಗೈಯಲ್ಲಿ ಒಂದು ಪಿಂಗಾಣಿ ಬಟ್ಟಲು. ಸುತ್ತ 10 ಕಟ್ಟಡಗಳಿಗೆ ಕೇಳಿಸುವಂತೆ ಖಾನಾ ಡಾಲೋ ಮಾಯಿ ಎನ್ನುತ್ತಿದ್ದಾಳೆ ಬೊಬ್ಬಿರಿದು. ಅವಳ ಜೀರ್ಣ ಶರೀರವನ್ನು ನೋಡಿ ಮರುಗಿತು ಮನಸ್ಸು. ಮುಂಬೈಗೆ ಬಂದ ಮೇಲೆ ಕೈ ಎತ್ತಿ ಯಾರಿಗೂ ಏನನ್ನೂ ಕೊಟ್ಟವಳಲ್ಲ. ಪಾಪ, ಇನ್ನು ಮಧ್ಯಾಹ್ನ ಹಸಿದ ಮುದುಕಿಗೆ ಒಂದು ತುತ್ತು ಅನ್ನ ನೀಡಿದರೆ ತಪ್ಪೇನಿಲ್ಲ. ನಿಲ್ಲು ಎಂದು ಕೈ ಸನ್ನೆಯಲ್ಲಿ ತಿಳಿಸಿ ಅಡಿಗೆ ಕೋಣೆಗೆ ಬಂದು ರಾತ್ರಿಗಿರಿಸಿದ ಅನ್ನ ಒಂದಷ್ಟು ಗೊಜ್ಜನ್ನು ಪ್ಲಾಸ್ಟಿಕ್ ಕಾಗದದಲ್ಲಿ ಕಟ್ಟಿ 3ನೇ ಮಹಡಿಯ ಬಾಲ್ಕನಿಯಿಂದ ಕೆಳಗೆ ಎಸೆದಳು. ಇಲ್ಲೆಲ್ಲ ಇದೇ ವಾಡಿಕೆ. ಹಸಿದ ಭಿಕ್ಷುಕರಿಗೆ ಅನ್ನ, ರೊಟ್ಟಿ, ತಂಗಳು ಕೊಡುವುದಿದ್ದರೆ ಕಿಟಕಿ ಅಥವಾ ಬಾಲ್ಕನಿಯಿಂದ ಕೆಳಗೆ ಎಸೆಯುತ್ತಾರೆ. ಗುರಿ ಹಿಡಿದು ಅವನ್ನು ಭಿಕ್ಷುಕರು ಎತ್ತಿಕೊಳ್ಳುತ್ತಾರೆ. ಮಣ್ಣು ನೆಲಕ್ಕೆ ಬಿದ್ದರೂ ಎತ್ತಿಕೊಂಡು ಸುಖೀ ರಹೋ ಮಾಂ ಎನ್ನುತ್ತಾರೆ. ಬಡವರಿಗೆ ಕೊಡುವ ದಾನ ಹೇಗೆ ಇರಲಿ, ಅದು ಹೊಟ್ಟೆ ತುಂಬಬೇಕು. ಪ್ಲಾಸ್ಟಿಕ್ ಕಾಗದದ ಕಟ್ಟು ಕೆಳಗೆ ಬಿದ್ದಾಗ ಮುದುಕಿ ಹಸಿದ ನಾಯಿಯಂತೆ ಓಡಿ ಅದನ್ನು ಹೆಕ್ಕಿಕೊಂಡು ತನ್ನ ಡಬರಿಗೆ ಸುರಿದು ಗಬಗಬನೆ ತಿಂದಳು. ರಾಮ ರಾಮ, ಸುಖೀ ರಹೋ. ಕೈ ಎತ್ತಿ ಹರಿಸಿದಳು 3ನೇ ಮಹಡಿಯ ಬಾಲ್ಕನಿಯಲ್ಲಿ ನಿಂತ ಅವಳನ್ನು. ಮತ್ತೆ ಬಂದು ಸೋಫಾದ ಮೇಲೆ ಕಾಲಿಟ್ಟು ಹೊಲಿಗೆ ಪ್ರಾರಂಭಿಸಿದರೆ ಮನಸ್ಸು ಇನ್ನೆಲ್ಲೋ. ಅಷ್ಟರಲ್ಲಿ ಆಗಮಿಸಿದಳು ಶ್ರೀದೇವಿ. ಅವಳ ಜೊತೆ 2 ಮಧ್ಯ ವಯಸ್ಸಿನ ಶ್ರೀಮಂತ ಉಡುಪು ಧರಿಸಿದ ಮಹಿಳೆಯರು. ಅವರನ್ನು ಸೀದಾ ಹೊರಕೋಣೆಗೆ ಕರೆತಂದು ಸೋಫಾದ ಮೇಲೆ ಕುಳಿತುಕೊಳ್ಳಿ ಎನ್ನಲು ಬಾಯ್ದೆರೆದವಳು ಭಾಗೀರಥಿ ತನ್ನ ಕೊಳಕು ಕಾಲನ್ನು ಸೋಫಾದ ಮೇಲಿರಿಸಿ ಹರಿದ ಬಟ್ಟೆಯನ್ನ ಹೊಲಿಯುತ್ತಿರುವುದನ್ನು ಕಂಡಾಗ ತುಟಿ ಕಚ್ಚಿಕೊಂಡು ಹುಬ್ಬುಗಳು ಹೆಣೆದುಕೊಂಡವು. ಇದುವರೆಗೆ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಕೇಳಿದಿರಿ. ನಿರೂಪಿಸಿದವರು ಮಮತಾ ನವೀನ್ ಶೆಟ್ಟಿ.